गुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ತೃತೀಯ ಸರ್ಗದಲ್ಲಿ 11ನೇ ಶ್ಲೋಕ. ಐಸುತೇದಮುದಾಹರ ತತ್ವತೋ ನನು ಸಮಾಗತವಾನಸಿ ಸಾಂಪ್ರತಂ ಸ್ವಜನತಾರಹಿತಸ್ಯ ತು ಕೋತ್ರತೆ ಸಹಚರೋರ್ಭಕದೀರ್ಘತಮೇ ಪಥಿ. ವಾಸುದೇವ ಮದುವೆ ಮನೆಯಿಂದ ಹೊರಟು ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿರುವಾಗ ತಂದೆ ಮದ್ದಿಗೆ ಭಟ್ಟರು ಹುಡುಕ್ತಾ ಅಲ್ಲಿ ಬಂದು ಕೇಳ್ತಾರೆ. ಏನು ಕೇಳಿದ್ರು ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗೆ ಎಂಬುದು ಅವ್ಯಯ. ಅಂದರೆ ಏನರ್ಥ? ಪ್ರಶ್ನೆ ಅನುನಯೇವ ವರ್ತತೆ. ಕೋಮಲ ಆಮಂತ್ರಣೆ. ಕೋಮಲ ಆಮಂತ್ರಣಂ ನಾಮ ಭರ್ತ್ಸನಾದಿನಾ ವಿನಾ ಮೃದುವಚನೇನ ಸಂಬೋಧನಂ. ಕೋಪಗೀಪ ಇಲ್ಲದೆ ಮೃದುವಾಗಿ ಮಗುವನ್ನು ಕರೆಯೋದು. ದೊಡ್ಡವ್ರನ್ನ ಕರೆಯೋದುಂಟು, ಆದರೆ ಪ್ರೀತಿಯ ಒಂದು ಮಾತು, ಮೃದುವಾದ ಸಾಫ್ಟ್ ಟೋನ್ ಅಂತ ಅರ್ಥ. ಸಾಫ್ಟ್ ಟೋನ್ ಅಲ್ಲಿ ಹೇಳೋದು. ರೆಸ್ಪೆಕ್ಟೆಡ್ ಸರ್ ಅಂತ ಹೇಳ್ತೀವಿ ನೋಡಿ, ಆ ಥರ. ಲೇ ಮಗುವೇ, ಸುತ ಇದಂ ಉದಾಹರ ತತ್ವತಃ ನಾನು ಸಮಾಗತವಾನ್ ಅಸಿ ಸಾಂಪ್ರತಂ ಸ್ವಜನತಾರಹಿತಸ್ಯ ತು ಕಹ ಅತ್ರ ತೇ ಸಹಚರಃ ಅರ್ಭಕ ದೀರ್ಘತಮೇ ಪಥಿ. ಹೇಳ್ತಾರೆ ಮದ್ದಿಗೆ ಭಟ್ಟರು, ಸುತ ಎಲೆ ಮಗುವೇ, ಸಾಂಪ್ರತಂ ಇದಾನೀಂ ಸಮಾಗತವಾನ್, ಇಯದ್ದೂರಂ ಆಗತವಾನಸಿ. ನಾನು ಇಷ್ಟು ದೂರ ಬಂದ್ಬಿಟ್ಟಿದೆಯಲ್ಲ ನೀನು, ಮದುವೆ ಮನೆಯಿಂದ ಉಡುಪಿಯ ಅನಂತೇಶ್ವರ ದೇವಸ್ಥಾನ ತನಕ ಬಂದ್ಬಿಟ್ಟಿಯಲ್ಲ ನೀನು, ಹಾಗೆ ಅಂತ. ತದಸ್ತು, ಆಯ್ತು, ಬಂದಾಯ್ತು. ಅರ್ಭಕ ಅಂದ್ರೆ ಬಾಲಕ, ಮಗುವೇ. ಸ್ವಜನತೆಯ ಅಂದ್ರೆ ಸ್ವಜನ ಸಮೂಹೇನ ರಹಿತಸ್ಯ ವಿರಹಿತಸ್ಯ, ನಿನ್ನ ಜೊತೆಗೆ ನಿನ್ನ ಜನರು ಅಂತ ಯಾರು ಬಂದಿಲ್ಲ ನಿನ್ನ ಜೊತೆಗೆ, ನೀನು ಏಕಾಗಿಯಾಗಿ ಬಂದ್ಬಿಟ್ಟಿದ್ದಿ. ಬಂಧು ಬಾಂಧವರು ಯಾರ ಜೊತೆಗೂ ಬಂದಿಲ್ಲ ನೀನು, ಆದರೆ ಕರೆಕ್ಟಾಗಿ ಇಲ್ಲಿಗೆ ಬಂದಿದ್ಯಾ ನೀನು. ತವ ಹತ್ರ ತ್ವಯ ಇದಾನೀಂ ಅತೀತ್ಯ ಆಗತೆ ದೀರ್ಘತಮೆ. ಇಷ್ಟು ದೂರವನ್ನು ದಾಟಿ ಕಳೆದು ನೀನು ಇಲ್ಲಿ ಬಂದಿದ್ಯಾ. ದೀರ್ಘತಮೆ, ಅತಿ ದೂರವಾದ ಈ ಮಾರ್ಗದಲ್ಲಿ, ಹತ್ರ ಮಾರ್ಗ ಇಲ್ಲ, ಅತಿ ದೂರವಾದ ಮಾರ್ಗ ಅದು. ಅಂಥ ಮಾರ್ಗದಲ್ಲಿ ಸಹಚರ, ನಿನಗೆ ಸಹಕಾರ ಮಾಡೋದಕ್ಕೆ ಜೊತೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ರೂಟ್ ಗೊತ್ತಾಗಬೇಕು. ನಿನ್ನ ಜೊತೆಗೆ ಯಾರು ಬಂದದ್ದು? ಸಹಾಯಸ್ತು ಕಹ, ನಿನ್ನ ಜೊತೆಗೆ ಸಹಾಯ ಮಾಡಿದ್ದು ಯಾರು? ಹಾಗೆ ಅಂತ. ಇದಂ ಮಯಾ ಪೃಷ್ಟಂ, ನಾನೇನು ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ಅದನ್ನ ತತ್ವತಃ ಉದಾಹರ, ಯಥಾರ್ಥವಾಗಿ ಹೇಳು. ಯಾರ ಜೊತೆಗೆ ಬಂದಿದ್ದಿ? ಇಷ್ಟು ದೂರ ಬಂದ್ಬಿಟ್ಟಿದ್ದಿ, ಏಕಾಗಿಯಾಗಿ ಬಂದಿದ್ದಿ, ನಿನ್ನ ಜೊತೆಗೆ ಯಾರೂ ಇಲ್ಲ, ಆದರೂ ನಿನ್ನನ್ನು ಕರ್ಕೊಂಡು ಬಂದದ್ದು ಯಾರು ಅಲ್ಲಿಂದ ಇಲ್ಲಿ ತನಕ? ಅದನ್ನ ತತ್ವತಃ ಅಂದರೆ ಹೇಗಾಯ್ತೋ ಹಾಗೆ ಅದನ್ನ ನನಗೆ ತಿಳಿಸು. 6ನೇ ಲೋಟ್ ಅಂತ. ಈ ರೀತಿಯಾಗಿ ಅವರು ಮದ್ದಿಗೆ ಭಟ್ಟರು ವಾಸುದೇವನಿಗೆ ಕೇಳ್ತಾರೆ. ಆಗ ವಾಸುದೇವ ಏನು ಉತ್ತರ ಕೊಡ್ತಾನೆ ಅಂತ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಶ್ರೀಮದ್ವೇಷ. ನಮಸ್ತೆ.